ಹಾಯ್ ಮೇಡಮ್, ನಮಸ್ಕಾರ. ಹಾಯ್ ನಮಸ್ಕಾರ. ಸೊ ರೀಲ್ಸ್ ಲೈಫ್ ನ ನೋಡ್ತಾ ಇದ್ರಿ, ಕಿರುತೆರೆ ಲೈಫ್ ನ ನೋಡ್ತಾ ಇದ್ರಿ. ಈಗ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಐ ಆಮ್ ಕಾರ್ಡ್ ಸಿನಿಮಾದ ಮೂಲಕ ಮತ್ತೆ ರಗಡಗೆ ಎಂಟ್ರಿ ಕೊಟ್ಟಿದ್ದೀರಾ. ಸೊ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಸಾಂಗ್ ಮಾಡಿದೀನಿ ಆ ಮೂವಿಲಿ, ತುಂಬಾ ಚೆನ್ನಾಗ್ ಬಂದಿದೆ. ಮತ್ತೆ ತುಂಬಾ ಲಿರಿಕ್ಸ್ ಎಲ್ಲ ತುಂಬಾ ಕ್ಯಾಚಿ ಆಗಿದೆ, ಎಕ್ಸೈಟಿಂಗ್ ಆಗಿದೆ. ಸೊ ಎಲ್ರು ನನ್ ನೋಡಿ ಮೂವಿನ ಬಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಐ ಆಮ್ ಗಾಡ್ ಸಿನಿಮಾ ನಿಮ್ಗೆ ಎಷ್ಟು ಒಂದು ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಆಗ್ಬೋದು? ಐ ಥಿಂಕ್ ಇಟ್ ವಿಲ್ ಡೆಫಿನೆಟ್ಲಿ ಬಿ ನನ್ನ ಪ್ರೊಫೈಲ್ಗೆ ಆಡ್ ಆನ್ ಆಗುತ್ತೆ. ನನ್ ಟರ್ನಿಂಗ್ ಪಾಯಿಂಟ್ ನಂಗೆ ಇನ್ನೂ ಗೊತ್ತಿಲ್ಲ ಎಷ್ಟು ಆಗ್ಬೋದು ಅಂತ ಅದ್ರ ಬಗ್ಗೆ ಹೇಳೋದಕ್ಕಾಗಲ್ಲ. ಬಟ್ ಐ ಆಮ್ ವೆರಿ ಹೋಪ್ಫುಲ್, ಯಾಕಂದ್ರೆ ಒಳ್ಳೆ ಸಾಂಗು. ಆಮೇಲೆ ಸೊ ನನ್ನ ಪ್ರೊಫೈಲಿಗಂತೂ ತುಂಬಾ ಬೂಸ್ಟ್ ಆಗುತ್ತೆ, ಆಡ್ ಆನ್ ಆಗುತ್ತೆ. ಸೊ ನಾವು ಕೂಡ ಹಾಡನ್ನು ನೋಡ್ತಿರ್ಬೇಕಾದ್ರೆ ನಮಗೂ ಕೂಡ ಒಂದೆರಡು ಟಪಂಗುಚ ಹಾಕ್ಬೇಕು ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ರೀತಿ ಇದೆ ಆ ಸಾಂಗ್. ಸೊ ದಿಗಂತ್ ಅವ್ರ ಜೊತೆ ಕೆರೆ ಹಂಚ್ಕೊಂಡಿದ್ದೀರಾ. ಸೊ ಅದೆಷ್ಟು ಖುಷಿ ಕೊಡ್ತಾ ಇದೆ? ಆಕ್ಚುಲಿ ಹೌದು, ತುಂಬಾ ಫನ್ ಆಗಿದೆ ಸಾಂಗ್, ತುಂಬಾ ಚೆನ್ನಾಗಿದೆ. ಇವನ್ ದಿಗಂತ್ ಸರ್ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ ಈ ಸಾಂಗ್ ಅಲ್ಲಿ. ಸೊ ಇಟ್ ವಾಸ್ ವೆರಿ ನೈಸ್. ನಂಗಂತೂ ತುಂಬಾ ಖುಷಿ ಆಯ್ತು, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ. ಅಂಡ್ ಎಸ್, ಎಲ್ರು ಐ ಹೋಪ್ ಎಲ್ರು ಇನ್ನೂ ಜಾಸ್ತಿ ಇಷ್ಟ ಪಡ್ತಾರೆ ಅಂತ ಸಾಂಗ್ ನ. ಇದ್ರ ಜೊತೆಗೆ ಈಗ ಚಿತ್ರತಂಡ ಐ ಆಮ್ ಗಾಡ್, ಸೊ ಅದೊಂದು ಟೈಟ್ಲೇ ಒಂದು ವಿಭಿನ್ನವಾಗಿದೆ. ಸೊ ಆ ಟೈಟ್ಲ್ ಕೇಳಿದಾಗ ಎಷ್ಟು ಖುಷಿ ಆಯ್ತು ನಿಮಗೆ? ಟೈಟಲ್ ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್, ಯುನೀಕ್ ಆಗಿದೆ. ಇವನ್ ಅವ್ರ ಮೂವಿ ಪೋಸ್ಟರ್ ಕೂಡ ತುಂಬಾ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಇದ್ರ ಜೊತೆಗೆ ಈಗ ಆಡಿಯನ್ಸ್ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಆಗಿರ್ತಾರೆ. ಯಾಕಂದ್ರೆ ಇಷ್ಟು ದಿವಸ ನಿಮ್ಮ ಮೊಬೈಲ್ ಅಲ್ಲಿ ಕಿರುತೆರೆಯಲ್ಲಿ ನೋಡ್ತಾ ಇದ್ರು. ಸೊ ಈಗ ಬೆಳ್ಳಿತೆರೆಯಲ್ಲಿ ಬರೆಸ್ತಾ ಇದ್ದೀರಾ. ಸೊ ಥಿಯೇಟರ್ ಅಲ್ಲೇ ನೋಡ್ಬೇಕು ನಿವೇದಿತಾ ಗೌಡರ್ನ ಅಂತೇಳಿ ಖುಷಿಯಲ್ಲಿ ಕಾಯ್ತಾ ಇದ್ದಾರೆ. ಹೌದು. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ? ಆಡಿಯನ್ಸ್ ಎಲ್ಲಾರ್ಗು ಬಂದ್ ನೋಡಿ ಸಪೋರ್ಟ್ ಮಾಡಿ, ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ. ಹೇಳಿ, ನಿಮ್ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತೀನಿ. ಸೊ ಐ ಆಮ್ ಗಾಡ್ ಚಿತ್ರದಲ್ಲಿ ಒಂದೊಳ್ಳೆ ಡೈರೆಕ್ಟರ್ ಹಾಗೂ ಆಕ್ಟರ್ ಸಿಕ್ಕಿದ್ದಾರೆ. ಸೊ ಅಂತವ್ರ ಕೈ ಕೆಳಗಡೆ ಈ ರೀತಿಯ ಒಂದೊಳ್ಳೆ ಸಾಂಗ್ ಮೂಡ್ ಬರ್ತಾ ಇದೆ. ಸೊ ಆ ಡೈರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ತುಂಬಾ, ಐ ಥಿಂಕ್ ದ ಟೀಮ್ ಬಂದು ತುಂಬಾ ಚೆನ್ನಾಗಿದೆ, ಒಳ್ಳೆ ಟೀಮು. ಸೊ ಇಟ್ಸ್ ವೆರಿ ನೈಸ್ ಟು ವರ್ಕ್ ಅಂಡರ್ ಸಚ್ ಟೀಮ್ಸ್. ಒಳ್ಳೊಳ್ಳೆ ಟೀಮ್ಸ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇವಾಗ್ಲೂ ಕೂಡ ಒಂದು ಒಳ್ಳೆ ಟೀಮ್. ಅಂಡ್ ಎಸ್, ಸೊ ನನ್ ಸಾಂಗ್ ಅಲ್ಲಿ ಜಾಸ್ತಿ ನಂದು ಪೋರ್ಷನ್ ಬಂದು ಸಾಂಗ್ ಇದ್ದಿದ್ರಿಂದ ಡ್ಯೂರಿಂಗ್ ಮೈ ಪರ್ಫಾರ್ಮೆನ್ಸ್ ಟೀಮ್ ಬಂದು ತುಂಬಾನೇ ಸಪೋರ್ಟಿವ್ ಆಗಿದ್ರು. ದೇ ವರ್ ವೆರಿ ನೈಸ್. ಸೊ ಐ ಆಮ್ ಗಾಡ್ ಮುಂಚೆ ಈ ಹಿಂದೆ ಚಂದನ್ ಶೆಟ್ಟಿ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀರಾ. ಸೊ ಆ ಸಿನಿಮಾ ಯಾವಾಗ ಬರಬಹುದು? ಅದು ನೆಕ್ಸ್ಟ್ ಇಯರ್ ಬರುತ್ತೆ. ಸೊ ಮೇಡಮ್, ಇದ್ರ ಜೊತೆಗೆ ಒಂದಷ್ಟು ನಿಮ್ಮ ವೈಯಕ್ತಿಕ ಜೀವನ, ಎಲ್ಲರೂ ತುಂಬಾನೇ ಬೆಳವಣಿಗೆ ಆಯ್ತು. ಸೊ ಅದಾದ ಬಳಿಕ ನಿಮ್ಮನ್ನ ನೋಡ್ತಿರೋ ರೀತಿನೇ ಬೇರೆ. ಯಾಕಂತ ಹೇಳಿದ್ರೆ ನಿಮ್ಮ ಫೋಕಸ್, ವರ್ಕ್, ಡೆಡಿಕೇಶನ್ಸ್ ಸಿನಿಮಾ ಎನ್ನುವಂಥದ್ದಾಗಿರ್ಬೋದು. ಆ ಲೈಫ್ ಈ ಲೈಫ್ ಏನ್ ಅನಿಸ್ತಾ ಇದೆ? ಐ ಥಿಂಕ್ ನಾನು ಯಾವಾಗ್ಲೂ ನನ್ನ ಫೋಕಸ್ ನನ್ನ ವರ್ಕ್ ಮೇಲೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಏನಕ್ಕೆ ಎತ್ ಕಾಣಿಸ್ತಿದೆ ಅಂದ್ರೆ ಪ್ರಾಬಬ್ಲಿ ಬಿಕಾಸ್ ಆಫ್ ಆಲ್ ದ ಸಿಚುವೇಶನ್ ಅಂಡ್ ನ್ಯೂಸ್, ಅದು ತುಂಬಾ ಎತ್ ಕಾಣಿಸ್ತಾ ಇದೆ. ಬಟ್ ನಾನು ಮುಂಚೆಯಿಂದನೂ ವರ್ಕ್ ಮಾಡ್ಕೊಂಡೇ ಬರ್ತಿದ್ದೀನಿ. ನಾನು ಬರೀ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಸ್ ಮಾಡ್ಕೊಂಡು ಬಂದಿದ್ದೀನಿ. ನಂಗೆ ಟೈಮೇ ಇರ್ಲಿಲ್ಲ ಆಕ್ಚುಲಿ. ಇಲ್ಲ ಅಂದ್ರೂ ಒಂದೊಂದು ರಿಯಾಲಿಟಿ ಶೋ 6 months ಆಗತ್ತೆ. ಲಾಸ್ಟ್ ಒಂದ್ ಶೋನೇ 6 months ಆಯ್ತು ಅಂದ್ರೆ ಅಲ್ಲೇ 1 ವರ್ಷ ಹೋಗೇ ಬಿಡ್ತು. ಸೊ ನಾನು ಯಾವಾಗ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಜಾಸ್ತಿ ಫೋಕಸ್ ಆಗ್ತಿದೆ, ಬಟ್ ಅವಾಗ್ಲೂ ಹೆಂಗಿರುತ್ತೆ ಇವಾಗ್ಲೂ ಹಾಗೆ ನನ್ನ ಫೋಕಸ್ ಕೆಲಸದ ಮೇಲೆ ಇದೆ. ಸೊ ನಾವೆಲ್ಲ ತೆರೆ ಮೇಲೆ ನೋಡ್ಬೇಕಾದ್ರೆ ಒಂದು ಕ್ಯೂಟ್ ಕಪಲ್ಸ್ ಅನ್ಸ್ತಾ ಇತ್ತು. ಸೊ ಖುಷಿ ಆಗ್ತಾ ಇತ್ತು ನಿಮ್ಮ ಅವರ ಚಂದನ್ ಶೆಟ್ಟಿ ಅವರ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಲ್ಲೊಂದ್ ಕಡೆ ಡಿವೋರ್ಸ್ ಆದ್ಮೇಲೆ ನಿವೇದಿತಾ ಗೌಡ ಅವರು ಎಲ್ಲೊಂದ್ ಕಡೆ ಬೇಜಾರಾಗ್ತಾ ಇದೆ. ಬೇಜಾರ್ ಆಗೇ ಆಗತ್ತೆ, ಇಟ್ ಇಸ್ ವೆರಿ ಕಾಮನ್, ಬೇಜಾರ್ ಆಗೇ ಆಗತ್ತೆ. ಬಟ್ ಅದರಿಂದ ಏನೋ ಒಂದ್ ವರ್ಕ್ ಆಗ್ತಿಲ್ಲ ಅಂತಾನೆ ತಾನೇ ಎಲ್ಲ ಡಿಸಿಷನ್ ತಗೊಂಡು, ತುಂಬಾ ಎಲ್ಲ ತೀರಾ ಚೆನ್ನಾಗಿದ್ರೆ ಯಾರು ಆ ಡಿಸಿಷನ್ ತಗೊಳ್ಳೋದೇ ಇಲ್ಲ. ಏನೋ ಆಗ್ತಿರುತ್ತೆ, ಅದಕ್ಕೆ ಡಿಸಿಷನ್ ತಗೊಂಡಿರ್ತಾರೆ. ಸೊ ತಗೊಂಡಾದ್ಮೇಲೆ ಹೇಗೆ ನಮ್ ಲೈಫ್ ನ ನಾವ್ ಹೇಗ್ ನೋಡ್ಕೊಳ್ತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಥ್ಯಾಂಕ್ಫುಲಿ ನಂಗೆ ತುಂಬಾ ಸಪೋರ್ಟಿವ್ ಪೇರೆಂಟ್ಸ್ ಇದ್ದಾರೆ, ಫ್ರೆಂಡ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ವಿತ್ ಸಪೋರ್ಟಿವ್ ಲವ್ಡ್ ಒನ್ಸ್. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಲೈಫ್. ಮೇಡಮ್, ಚಂದನ್ ಶೆಟ್ಟಿ ಅವರಿಂದ ದೂರ ಉಳಿದ ಮೇಲೆ ಕಾಲು ಮೆಸೇಜ್ ಏನಾದ್ರು ಮಾಡ್ತಿದ್ದಾರೆ? ಇಲ್ಲ ಇಲ್ಲ, ಆತರ ಏನೂ ಇಲ್ಲ. ಇದಾದ್ರ ಜೊತೆಗೆ ಒಂದೊಳ್ಳೆ ಕಹಿ, ಅಂದ್ರೆ ಒಳ್ಳೆ ಅನ್ನೋಕ್ಕಿಂತ ನೀವು ಒಂದೊಳ್ಳೆ ನಿರ್ಧಾರ ತಗೊಂಡ್ರಿ ಅಂತ ನಿಮ್ಮ ಸೈಡ್ ಆಂಗಲ್ ಇಂದ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಎಸ್. ಸೊ ಯಾಕಂದ್ರೆ ನೀವು ಅನುಭವಿಸಿರುವಂತ ನೋವು ಅವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ನಾವು ದೂರದಿಂದ ನೋಡೋರಿಗೆ ಏನ್ ಗೊತ್ತಿರಲ್ಲ. ಇದ್ರ ಆಚೆಗೆ ಅಪ್ಪ ಅಮ್ಮ ಯಾವ ರೀತಿ ನಿಮ್ಮ ಬೆನ್ನಿಗೆ ನಿಂತರು ಇಂತಹ ಒಂದು ದೊಡ್ಡ ಬೆಳವಣಿಗೆ ಬಳಿಕ? ಅವ್ರು ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ನಾನ್ ಖುಷಿಯಾಗಿರ್ಬೇಕು, ನಾನ್ ನೋವಲ್ಲಿ ನೋಡೋದಕ್ಕೆ ಅವ್ರಿಗಂತೂ ಆಗದೇ ಇಲ್ಲ, ನಮ್ಮ ಮಮ್ಮಿ ಪಾಪಾಗಂತೂ, ಎಸ್ಪೆಷಲಿ ನಮ್ಮ ಮಮ್ಮಿ. ಅಂಡ್ ನನಗೆ ಎಷ್ಟು ಪೇನ್ ಆಗತ್ತ ಅಷ್ಟು 100 times ಅವ್ರಿಗೆ ಪೇನ್ ಆಗುತ್ತೆ, ಪೇರೆಂಟ್ಸ್ ಅಲ್ವಾ. ಸೊ ಅವರು ದೇ ಆರ್ ವೆರಿ ಸಪೋರ್ಟಿವ್. ನನ್ ಖುಷಿಯಾಗಿರ್ಬೇಕು, ಅದು ಅವ್ರ ಮೇನ್ ಫೋಕಸ್. ಅಂಡ್ ನನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರು.
ಮೇಡಮ್, ಈಗ ಜಂಟಿ ಬದುಕಿನ ಆದ ನಂತರ ಈಗ ಒಂಟಿ ಬದುಕನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ಮತ್ತೊಮ್ಮೆ ಏನಾದ್ರು ವೈವಾಹಿಕ ಜೀವನಕ್ಕೆ ಕಾಲಿಡುವಂತ ನಿರ್ಧಾರ ಏನಾದ್ರು ಮಾಡಿದ್ದೀರಾ? ಇಲ್ಲ ಆಕ್ಚುಲಿ ಇವಾಗ ಸದ್ಯಕ್ಕೇನು ಇಲ್ಲ. ಇವಾಗ ಸದ್ಯಕ್ಕೆ ನನ್ನ ಕೆರಿಯರ್ ಟ್ರಾವೆಲಿಂಗ್ ಅದ್ರ ಮೇಲೆ ಜಾಸ್ತಿ ಫೋಕಸ್ ಇದೆ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. So, ಅಪ್ಪ ಅಮ್ಮ ಏನಾದ್ರು ಮದುವೆ ವಿಚಾರದ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡಿದಾರ? ಇಲ್ಲ, ಒಂದ್ಸಲ ಕೇಳಿದ್ರು, ಏನಕ್ಕೆ ಅಂದ್ರೆ ಕೇಳ್ದೇನೆ ಇರಬಾರ್ದು ಅಂತ ಡೆಫಿನೆಟ್ಲಿ ಕೇಳಿದ್ರು. ಬಟ್ ನಾನೇ ಹೇಳ್ದೆ ಇಲ್ಲ, ಇವಾಗ ನನ್ನಂತೂ ರೆಡಿ ಇಲ್ಲ ಇನ್ನೊಂದ್ಸಲ ಮದ್ವೆ ಆಗೋದಕ್ಕೆ, ತುಂಬಾ ಭಯ ಇದೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಹೌದಾ, ಓಕೆ, ನೀನ್ ಯಾವಾಗ ಟೈಮ್ ತಗೊಳ್ತೀಯ ಓಕೆ ಅಂತ ಅವಾಗ ನೋಡ್ತೀವಿ ಅಂತಾನೆ ಅಂದಿದ್ದಾರೆ. ನಿಜಕ್ಕೂ ನಿಮ್ಮ ನೋಡ್ತಿದ್ರೆ ಒಂದಷ್ಟು ಹೆಣ್ಮಕ್ಳು ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ನಿವೇದಿತಾ ಗೌಡ ಅವರ ಒಂದು ಆ ಟ್ರಿಪ್, ಆ ಜರ್ನಿ, ಆ ಎಂಜಾಯ್ ಮೂಮೆಂಟ್ ನೋಡ್ತಿದ್ರೆ ನಾವೇ ಹೋಗ್ತೀವಪ್ಪ, ನಾವೇ ಫಾರಿನ್ ಎಂಜಾಯ್ ಮಾಡ್ತೀವಪ್ಪ, ಖುಷಿ ಅನ್ಸುತ್ತೆ. ಸೊ ಆ ನಿಮ್ಮ ಫಾರಿನ್ ಲೈಫ್, ಎಂಜಾಯ್ ಮೂಮೆಂಟ್, ಪ್ರವಾಸ ಹೇಗಿದೆ? ತುಂಬಾ ಚೆನ್ನಾಗಿದೆ. ನನ್ಗಂತೂ ತುಂಬಾ ಇಷ್ಟ ಟ್ರಾವೆಲಿಂಗ್ ಮಾಡೋದು ಅಂದ್ರೆ, ಸಿಕ್ಕಾಬಟ್ಟೆ ಇಷ್ಟ. ನಂಗೆ ಏನೋ ಒಂಥರ ಪೀಸ್ ಸಿಗುತ್ತೆ. ನಂಗೆ ಇಷ್ಟ ಅಲ್ಲಿ ಹೋಗ್ಬೇಕು, ಆ ಜಾಗ ನೋಡ್ಬೇಕು, ಈ ಜಾಗ ನೋಡ್ಬೇಕು, ಅಲ್ಲಿರೋ ಊಟ ತಿನ್ಬೇಕು, ಎಲ್ಲ ತುಂಬಾ ಇಷ್ಟ. ಅಂಡ್ ಐ ಥಿಂಕ್ ಎಲ್ಲರೂ ಮಾಡ್ಬೇಕು. ಟ್ರಾವೆಲ್ ಮಾಡಿದ್ರೇನೆ ನನಗೆ ಗೊತ್ತಿಲ್ಲ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಟ್ರಾವೆಲ್ ಮಾಡಿದ್ರೆ ಲೈಫ್ ಬಗ್ಗೆ ತುಂಬಾ ಗೊತ್ತಾಗತ್ತೆ. ಎಷ್ಟು ಇಲ್ಲಿ ಬೇರೆಯವ್ರ ಬಗ್ಗೆ ಜೆಲಸಿ ಆಗಿರ್ಲಿ, ಬೇರೆಯವ್ರ ಬಗ್ಗೆ ಮಾತಾಡೋದಾಗಿರ್ಲಿ, ಅದೆಲ್ಲ ಏನಕ್ಕೆ ಮಾಡ್ಬೇಕು ಅಂತ ಅನ್ಸಷ್ಟು ಖುಷಿ ಕೊಡುತ್ತೆ. ಇಷ್ಟು ಲೈಫಲ್ಲಿ ಖುಷಿಯಾಗಿ ನಾವು ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಐ ಥಿಂಕ್ ಎವ್ರಿ ಒನ್ ಶುಡ್ ಟ್ರಾವೆಲ್. ನಿವೇದಿತಾ ಗೌಡ ಬದುಕಲ್ಲಿ ನೆಮ್ಮದಿ ಇದೆಯಾ? ತುಂಬಾನೇ ನೆಮ್ಮದಿ ಇದೆ. ವೆರಿ ಪೀಸ್ಫುಲ್, ವೆರಿ ಹ್ಯಾಪಿ, ಖುಷಿಯಾಗಿದೆ. ಇದರ ಜೊತೆಗೆ ಒಂದಷ್ಟು ಸಿನಿಮಾಗಳು, ಅವಕಾಶಗಳು, ಬೇರೆ ಬೇರೆ ಅವಕಾಶಗಳು, ಸೊ ಕನ್ನಡ ಹೊರತುಪಡಿಸಿ ಬೇರೆ ಭಾಷೆಯ ಸಿನಿಮಾಗಳು ಆಫರ್ ಬಂದಿದೆ, ಕೇಳ್ಬೇಕು, ಆ ಬಗ್ಗೆ ಮಾತಾಡೋದು. ಬಂದಿದೆ, ಬಟ್ ಯೂಶಲಿ ನಾನು ಇವಾಗ ಶೋಸ್ ಮಾಡ್ತಿರ್ಬೇಕಾದ್ರೆ ಟೈಮ್ ಆಗ್ತಿರ್ಲಿಲ್ಲ, ದಿನ ಬ್ಯುಸಿ ಇರ್ತಿದ್ವಿ. ಅಂಡ್ ಮೂವೀಸ್ಗೆ ಅಂದ್ರೆ ಅದಕ್ಕಾಗಿ ಅದೇ ಡೆಡಿಕೇಟೆಡ್ ಟೈಮ್ ಕೊಡ್ಬೇಕು. ಇವಾಗ ಬಂದಿದೆ, ಸ್ಕ್ರಿಪ್ಟ್ ಒಂದಷ್ಟೇ ಹೇಳಿದ್ದಾರೆ ಅಂಡ್ ಅವರು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದಾರೆ. ಹೋಪ್ಫುಲಿ ನೆಕ್ಸ್ಟ್ ಇಯರ್ ಅಷ್ಟರಲ್ಲೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನಿವೇದಿತಾ ಗೌಡ ಅವ್ರನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಅವರ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಅವರ ಮಾತಾಗಿರ್ಬೋದು, ಅವ್ರು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ತುಂಬಾ ಮೆಚ್ಯೂರ್ ಅನ್ಸುತ್ತೆ. ಸೊ ಈ ಹಿಂದೆ ನೋಡ್ತಿರ್ತಕ್ಕಂಥ ನಿವೇದಿತಾ ಗೌಡ ಬೇರೆ, ಈಗ ನೋಡ್ತಾ ಇರುವಂತ ನಿವೇದಿತಾ ಗೌಡ ಬೇರೆ. ಏನಾದ್ರು ಒಂದು ಹೇಳ್ಬೇಕಂದ್ರೆ ಅದು ಸರಿ ಯೋಚನೆ ಮಾಡ್ತಾರೆ. ಸೊ ಅವರ ಮಾತು ತುಂಬಾನೇ ಜನಕ್ಕೆ ಅಟ್ರಾಕ್ಟಿವ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಆ ಬಗ್ಗೆ ಮಾತಾಡೋದು. ಐ ಥಿಂಕ್ ಮುಂಚೆಯಿಂದನೂ ನನ್ಗೆ ಪ್ರತಿ ಟೈಮ್ ಇದೇ ಹೇಳಿದ್ದಾರೆ. ಇವಾಗ ನಾನು ಬಿಗ್ ಬಾಸ್ ಇಂದ ಬಂದಾಗ್ಲೂ ಕೂಡ ನಂಗೆ ಅದೇ ಹೇಳ್ತಿದ್ರು, ಓಕೆ ಅಷ್ಟು ಚಿಕ್ಕ ವಯಸ್ಸಲ್ಲೂ ತುಂಬಾ ಮೆಚುರಿಟಿ ಇತ್ತು ಅಂತ ಅಂತಿದ್ರು. ಅಥವಾ ಪ್ರಾಬಬ್ಲಿ ನಾನು ತುಂಬಾ ಯಾವಾಗ್ಲೂ ಅಷ್ಟೇ, ನಾನು ಯಾರಿಗೂ ಹರ್ಟ್ ಮಾಡ್ದೇನೆ ಮಾತಾಡಲ್ಲ, ಕೇರ್ಫುಲ್ ಆಗಿ ಥಿಂಕ್ ಮಾಡಿನೇ ಮಾತಾಡ್ತೀನಿ. ಬಟ್ ಏನಂದ್ರೆ ನಂಗೆ ಅವಾಗ ಒಂದ್ ಟೈಮಲ್ಲಿ ಬೇರೆ ಬೇರೆ ತರ ಕ್ವೆಶ್ಚನ್ಸ್ ಕೇಳಿದ್ದಾರೆ. ಇಂಟರ್ವ್ಯೂ ಆಗಿರ್ಲಿ ಅಥವಾ ನಾನ್ ಮಾತಾಡೋದಾಗಿರ್ಲಿ, ಶೋಸ್ ಮೇಲೆ ಮಾತಾಡೋದಾಗ್ಲಿ, ಎಲ್ಲಾ ಟೈಮ್ ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಆತರ ಡಿಫ್ರೆಂಟ್ ಕ್ವೆಶ್ಚನ್ಗೆ ಡಿಫ್ರೆಂಟ್ ಆನ್ಸರ್ಸ್ ಇರುತ್ತೆ. ಒಂದೊಂದ್ ಟೈಮ್ ಯಾವಾಗ್ಲೂ ಮೆಚೂರ್ಡ್ ಆಗಿ ಆನ್ಸರ್ ಮಾಡೋ ಅವಶ್ಯಕತೆ ಇರಲ್ಲ, ಲೈಟ್ ಆಗಿ ಫನ್ ಆಗಿ ಕಾನ್ವರ್ಸೇಷನ್ಸ್ ಕೂಡ ಇರುತ್ತೆ. ಸೊ ಪ್ರಾಬ್ಲಿ ಅವಾಗೆಲ್ಲ ಆತರ ಇರ್ತಿತ್ತೇನೋ. ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಏನಾದ್ರು ಕ್ವೆಶ್ಚನ್ಸ್ ಕೇಳ್ತಾರೆ, ಸೊ ಅವಾಗ ಸೀರಿಯಸ್ ಆಗಿ ಆನ್ಸರ್ಸ್ ಇರುತ್ತೆ. ಸೊ ಅವಾಗ ಮೇ ಬಿ ಅದಕ್ಕೆ ಅನ್ಸ್ಬೋದು ಸ್ವಲ್ಪ ಇವಾಗ ಬೇರೆ ತರ ಆಗಿದೆ ಅಂತ. ಸೊ ಈಗ ನೀವು ಐ ಆಮ್ ಗಾಡ್ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀರಾ. ಸೊ ನಿಮ್ಮ ಬದುಕಲ್ಲಿ ತುಂಬಾ ಕಷ್ಟ ಬಂದಾಗ ಯಾವ ಗಾಡನ್ನ ನೆನ್ಸ್ಕೊಳ್ತೀರಾ? ನಾನು ಎಲ್ಲಾ ಗಾಡ್ನು ಇಷ್ಟಪಡ್ತೀನಿ, ಎಲ್ಲಾ ಗಾಡ್ನು ನೆನ್ಸ್ಕೊಳ್ತೀನಿ. ಬಟ್ ತುಂಬಾ ಫೇವ್ರೇಟ್ ಅಂದ್ರೆ ಗಣೇಶ ಗಾಡ್ ಎದ್ದ ತಕ್ಷಣ ಪ್ರೇ ಮಾಡ್ತೀನಿ. ಮಲ್ಗಕ್ಕಿಂತ ಮುಂಚೆ ಥ್ಯಾಂಕ್ ಯು ಹೇಳ್ಬಿಟ್ಟು ಮಲ್ಕೊಳ್ತೀನಿ. ಸೊ ಚಂದನ್ ಶೆಟ್ಟಿ ಅವರಿಂದ ದೂರ ಉಳಿದ ಮೇಲೆ ನಿವೇದಿತಾ ಗೌಡ ಅವರ ಲೈಫ್ ಸ್ಟೈಲ್ ಹೇಗಿದೆ? ದಿನನಿತ್ಯದ ಲೈಫ್ ಸ್ಟೈಲ್ ಸೇಮ್ ಲೈಕ್ ಬಿಫೋರ್ ಆಕ್ಯುಪೈಡ್ ಆಗಿನೇ ಇದೆ. ಏನಾದ್ರೂ ಏನ್ ಮಾಡ್ತೀನಿ, ಸೇಮ್ ಜಿಮ್ಗೆ ಹೋಗ್ತೀನಿ, ಅಥವಾ ಇವಾಗ 1 ವೀಕ್ ಇಂದ ಕುಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದು ಹೆಲ್ದಿ ಫುಡ್ ಕುಕ್ ಮಾಡಕ್ ಸ್ಟಾರ್ಟ್ ಮಾಡಿ. ತುಂಬಾ ಆರ್ಡರ್ ಮಾಡ್ತಿದ್ದೆ ಫುಡ್ ನ, ದಿನ ಝೊಮ್ಯಾಟೋದಲ್ಲಿ ಅಥವಾ ಏನಾದ್ರು ದಿನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಏನಾದ್ರು ಯೂಟ್ಯೂಬ್ ನೋಡ್ಕೊಂಡು ಸ್ವಲ್ಪ ಹೆಲ್ದಿ ಫುಡ್ ನ, ಹೆಲ್ದಿ ಅಂದ್ರೆ ತಿನ್ನಕ್ಕೆ ಆಗಲ್ಲ ಅಷ್ಟು ಹೆಲ್ದಿ, ಆತರ ಹೆಲ್ದಿ ಫುಡ್ ಟ್ರೈ ಮಾಡಿದೆ 1 ವೀಕ್ ಅಷ್ಟೇನೆ. ನೋಡ್ಬೇಕು ಅದು ಕಂಟಿನ್ಯೂ ಮಾಡ್ತೀನಿ ಅಲ್ವಾ. ನಿವೇದಿತಾ ಗೌಡ ಅವರ ಫೇವರೇಟ್ ಫುಡ್ ಯಾವುದು? ಫೇವ್ರೆಟ್ ಫುಡ್ ನಂಗೆ ಚಾಕ್ಲೇಟ್ ಕೇಕ್ ತುಂಬಾ ಇಷ್ಟ. ಆಕ್ಚುಲಿ ಕೇಕ್ಸ್, ಐಸ್ ಕ್ರೀಮ್ಸ್ ಆತರ ಇಷ್ಟ. ಇಲ್ಲಾಂದ್ರೆ ಫೇವ್ರೆಟ್ ತಿನ್ನೋ ಫುಡ್ ಅಂತ ಬಂತು ಅಂದ್ರೆ ನಂಗೆ ಪುಳಿಯೋಗರೆ, ನಮ್ಮ ಅಜ್ಜಿ ಮಾಡೋ ಪುಳಿಯೋಗರೆ ಇಷ್ಟ, ನಮ್ಮ ಮಮ್ಮಿ ಮಾಡೋ ಟೊಮ್ಯಾಟೊ ಬಾತ್ ಇಷ್ಟ.
ಈ ಪ್ಲೇಸ್ ನಾನು ಮಿಸ್ ಮಾಡ್ಕೋತಿದ್ದೀನಿ, ಪಟ್ಟನಂಗೆ ಈ ಪ್ಲೇಸ್ ಹೋಗಿ ಬಂದು ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು ಅನ್ನೋದಾದ್ರೆ ಈ ಜಗತ್ತಲ್ಲಿ ಯಾವ ಪ್ಲೇಸ್ ನ ಹೋಗ್ಬೇಕು? ಮಿಸ್ ಮಾಡ್ಕೊಳ್ತಿದೀನಿ ಹೋಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ನಾನು ಒಂದ್ ಪ್ಲೇಸ್ ಇದೆ ಥೈಲ್ಯಾಂಡ್ ಅಲ್ಲಿ, ಕೋಲಾಂಟ ಅಂತ, ಅಲ್ಲಿ ಹೋಗಕ್ ತುಂಬಾ ಇಷ್ಟಪಡ್ತೀನಿ. ಅದು ತುಂಬಾ ಚಿಕ್ಕ ಐಲ್ಯಾಂಡ್, ಅದು ತುಂಬಾ ಚೆನ್ನಾಗಿದೆ, ಅಲ್ಲಿ ಹೋಗಕ್ ಇಷ್ಟಪಡ್ತೀನಿ. ಬಟ್ ಹೋಗ್ಲೇಬೇಕು, ಇನ್ನೂ ಯಾವತ್ತೂ ಹೋಗ್ಲೇಬೇಕು ಅಂತಂದ್ರೆ ಪ್ಯಾರಿಸ್ ಹೋಗಕ್ ಇಷ್ಟಪಡ್ತೀನಿ. ಸೊ ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ. ಸೊ ನೆಗೆಟಿವ್ ಅಂಡ್ ಪಾಸಿಟಿವ್ ಕಮೆಂಟ್ಸ್, ನನ್ನ ಮಕ್ಕಳ ನೀವೇನಾದ್ರೂ ಹಾಕೋತಾ ಇರಿ, ನನ್ನ ಲೈಫ್ ನನ್ನ ಇಷ್ಟ, ನನ್ನ ಎಂಜಾಯ್ ಮೂಮೆಂಟ್, ನಿಮ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ನನಗೆ ಹೆಂಗ್ ಬೇಕೋ ಹಂಗಿರ್ತೀನಿ ಅನ್ನುವಂಥದ್ದು. ಸೊ ಆ ರೀತಿ ಕಮೆಂಟ್ ಮಾಡೋರ್ಗೆ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ನನ್ನ ಇಷ್ಟ ಅಂತಾನೆ ಅನ್ನೋದು. ಯಾಕಂದ್ರೆ ನಂಗೆ ಕಷ್ಟ ಅಂತ ಅಂದಾಗ ಯಾರು ಅವ್ರು ಕಮೆಂಟ್ ಮಾಡೋರು ಯಾರು ಬಂತು ನನ್ಗೆ ಬೇಜಾರಾಗಿದ್ದಾಗ ಏನು ಬಂದು ಹೆಲ್ಪ್ ಮಾಡೋದಾಗಿರ್ಲಿ ಏನು ಮಾಡಲ್ಲ. ಸೊ ಅವ್ರು ಹೇಳ್ತಾರೆ ಅನ್ಬಿಟ್ಟು ಅವ್ರು ಹೇಳೋ ಮಾತೆಲ್ಲ ತಲೆಗೆ ಹಾಕೊಳ್ತಾ ಕೂತ್ಕೊಂಡ್ರೆ ನಮ್ ಲೈಫ್ ನ ನಾವ್ ನೋಡೋದಿಕ್ಕೆ ಎಂಜಾಯ್ ಮಾಡೋದಿಕ್ಕೆ ಆಗಲ್ಲ, ಖುಷಿಯಾಗಿರೋದಿಕ್ಕೆ ಆಗಲ್ಲ. ಹಂಗೋ ಹಿಂಗೋ ನೋಡ್ತಾ ಇದ್ರೆ ಲಾಸ್ಟ್ ಇಯರ್ ಈ ಮಂತ್ ಅಲ್ಲಿ ಲಾಸ್ಟ್ ಇಯರ್ ಐತೆ, ಇವಾಗ ನೋಡ್ರಿ ಇನ್ನೊಂದು ವರ್ಷ ಮುಗಿತಾ ಬರ್ತಾ ಇದೆ. ಸೊ ಐ ಥಿಂಕ್ ಬೇರೆಯವ್ರು ಏನಂತಾರೆ, ಇವ್ರು ಏನಂತಾರೆ ಅನ್ನೋದ್ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಬಿಟ್ಟು ನಾವ್ ಎಷ್ಟು ಖುಷಿಯಾಗಿರ್ಬೋದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬಾ ಖುಷಿಯಾಗಿರ್ತೀವಿ. ನಿಮಗೆ ತುಂಬಾ ಕಾಡದಂತ ಆ ಘಟನೆ ಯಾವ್ದು ಲೈಫಲ್ಲಿ ಯಾವ್ದಾದ್ರು ಇದ್ರೆ? ಆನೆಸ್ಟ್ಲಿ ಆತರ ಏನೂ ಇಲ್ಲ, ತೀರಾ ಕಾಡ್ದಂತ ಆಗಿರ್ಲಿ ಏನು ಆತರ ಎಲ್ಲ ಇಲ್ಲ. ನಾನು ಯೂಶಲಿ ನಾನು ಅರ್ಥ ಮಾಡ್ಕೊಳ್ತೀನಿ, ಓಕೆ ಈ ತರ ಏನೋ ಆಗ್ತಿದೆ ಅಂದ್ರೆ ಏನೋ ರೀಸನ್ ಇದೆ, ಇದ್ರಿಂದ ಏನು ಕೆಟ್ಟದಾಗಲ್ಲ, ಬಟ್ ಏನೋ ಒಂದ್ ಒಳ್ಳೇದ್ ಆಗೇ ಆಗತ್ತೆ ಅಂತ ಅನ್ಸುತ್ತೆ ನನ್ಗೆ ಯಾವಾಗ್ಲೂ. ಅಂಡ್ ಆತರನೇ ಆಗಿದ್ದೆ, ಅದಕ್ಕೆ ನಾನು ಬಿಲೀವ್ ಮಾಡ್ತೀನಿ. ಸೊ ಯಾವ್ದನ್ನು ತುಂಬಾ ಸೀರಿಯಸ್ ಆಗಿ ತಗೊಳಲ್ಲ. ಎಷ್ಟೋ ಹೆಣ್ಣು ಮಕ್ಕಳ ಬದುಕಲ್ಲಿ ಒಂದಷ್ಟು ವಿಚ್ಛೇದನ, ಡಿವೋರ್ಸ್ ಅನ್ನುವಂಥದ್ದು ತುಂಬಾನೇ ಟರ್ನಿಂಗ್ ಪಾಯಿಂಟ್. ಸೊ ಇಲ್ಲಿ ಮುಗ್ದೇ ಹೋಯ್ತು ಜೀವನ ಎನ್ನುವಂಥವ್ರಿಗೆ ನಿವೇದಿತಾ ಗೌಡ ಜೀವನ ಅದಷ್ಟೇ ಅಲ್ಲ, ಅದ್ರ ಆಚೆಗೂ ಒಂದು ಜೀವನ ಇದೆ. ಸೊ ನಾವು ಸಕ್ಸಸ್ ಆಗ್ಬೇಕು, ಗೋಲ್ ನ ರೀಚ್ ಮಾಡ್ಬೇಕು, 4 ಜನನ ಸಂಪಾದಿಸ್ಬೇಕು ಎನ್ನುವಂಥದ್ದು ಈಗ ಬೆಳ್ಳಿ ತೆರೆಗೆ ಬಂದಿದ್ದೀರಾ. ಸೊ ಆ ತರದ ಕುಗ್ಗೋಗಿರುವಂತಹ ಹೆಣ್ಣು ಮಕ್ಕಳ ಮನಸ್ಸು ಸ್ಥಿತಿ ಅಂತವ್ರಿಗೆ ಏನ್ ಹೇಳ್ತೀರಾ? ಐ ಥಿಂಕ್ ಅದು ತುಂಬಾ ಮ್ಯಾಟ್ರ್ ಆಗತ್ತೆ. ಅಂದ್ರೆ ಅವ್ರ ಲೈಫಲ್ಲಿ ಏನೇನೋ ಆಗಿರುತ್ತೆ, ನನ್ ಕಮೆಂಟೇ ಮಾಡಕ್ಕಾಗಲ್ಲ. ಅವ್ರು ಕುಗ್ಗಿರೋದಕ್ಕೆ ತುಂಬಾನೇ ಕಾರಣಗಳಿರುತ್ತೆ. ಮೇ ಬಿ ಅವ್ರು ಅಷ್ಟು ಸ್ಟ್ರಾಂಗ್ ಇರಲ್ಲ, ಆತರ ಇರುತ್ತೆ. ಬಟ್ ಐ ಥಿಂಕ್ ದೇ ಶುಡ್ ಬಿ ವೆರಿ ಸ್ಟ್ರಾಂಗ್. ಅದ್ ಎಂಡ್ ಅಲ್ವೇ ಅಲ್ಲ, ಇನ್ನೂ ಬ್ಯೂಟಿಫುಲ್ ಇರುತ್ತೆ ಲೈಫ್ ಅಲ್ಲಿ, ಏನೇನಾದ್ರೂ ಮಾಡ್ಬೋದು. ನಿಮ್ ಇಷ್ಟ ಬಂದಿದ್ದು ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೋಬಹುದು. ಒಂದು ಹಾಬಿ ಪಿಕ್ ಮಾಡಿ ಏನಾದ್ರೂ ನಿಮ್ಗೆ ಏನ್ ಖುಷಿ ಸಿಗುತ್ತೆ ಅದನ್ನ ಮಾಡ್ಕೊಂಡ್ಬಂದು ಲೈಫ್ ಇಸ್ ಸೋ ಬ್ಯೂಟಿಫುಲ್. ಎಲ್ಲರೂ ಖುಷಿಯಾಗಿದ್ರೆ, ನೀವ್ ಖುಷಿ ಆಗಿದ್ರೆ ನಿಮ್ ಫ್ಯಾಮಿಲಿನೂ ಖುಷಿ ಆಗಿರುತ್ತೆ, ನಿಮ್ ಫ್ರೆಂಡ್ಸ್ ಖುಷಿ ಆಗಿರ್ತಾರೆ. ಸೊ ಐ ಹೋಪ್ ದೇ ಕಮ್ ಔಟ್ ಆಫ್ ಇಟ್. ಸೊ ನಿವೇದಿತಾ ಗೌಡ ಅವರು ಇವತ್ತು ಕರ್ನಾಟಕ ಸೇರಿದಂತೆ ಇಡೀ ದೇಶಾದ್ಯಂತ ಗುರುತುಪಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಿಗ್ ಬಾಸ್ ವೇದಿಕೆ. ಸೊ ನಿಮ್ಮ ಬಾಸ್ ಯಾರು? ಮಮ್ಮಿ ಅನ್ಸುತ್ತೆ. ಬಿಗ್ ಬಾಸ್ ಅಂದ್ರೆ ಬಾಸ್ ಅಂದ್ರೆ ಬಾಸ್ ಯಾರು? ಓಕೆ, ಲೈಕ್ ನಾನು ಯಾರ್ ಮಾತು ಕೇಳ್ತೀನಿ ಅಂತ. ನಿಮ್ಮ ಬದುಕಲ್ಲಿ ಬಾಸ್ ಯಾರು? ಐ ಥಿಂಕ್ ಸೊ ಇಟ್ಸ್ ಸೋ ಡಿಫಿಕಲ್ಟ್. ಯಾಕಂದ್ರೆ ಯೂಶಲಿ ಎಲ್ಲಾರು ನಂಗೆ ಜಾಸ್ತಿ ಏನು ಆರ್ಡರ್ ಮಾಡಲ್ಲ, ಹಿಂಗ್ ಮಾಡು ಹಂಗ್ ಮಾಡು ಅಂತ. ಸೊ ಅದಕ್ಕೆ ಪ್ರಾಬಬ್ಲಿ ಐ ಥಿಂಕ್ ನಾನು ಸ್ವಲ್ಪ ಜಾಸ್ತಿ ನಮ್ಮ ಮಮ್ಮಿ ಪಪ್ಪಂಗೆ ಎದುರಿಸ್ತೀನಿ. ಸೊ ಅವ್ರಿಬ್ರೆ. ಸೊ ನಾವು ನೋಡ್ತಾ ಇದ್ದೀವಿ ತೆರೆ ಮೇಲೆ ಸುದೀಪ್ ಸರ್, ನಿಮ್ಮ ಕಾನ್ವರ್ಸೇಷನ್, ಆ ಖುಷಿ, ಆ ಬೆಸ್ಟ್ ಮೊಮೆಂಟ್ಸ್ಗಳು. ಸೊ ಮತ್ತೆ ಸುದೀಪ್ ಸರ್ ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ಸೊ ಆ ಬಿಗ್ ಬಾಸ್ ನ ಎಷ್ಟು ಮಿಸ್ ಮಾಡ್ಕೋತಿದ್ರೆ ಹೊರ ಬಂದಾಗ? ಡೆಫಿನೆಟ್ಲಿ. ಆಕ್ಚುಲಿ ಅವಾಗ ಇನ್ನೂ ಜಾಸ್ತಿ ಇತ್ತು ಮಿಸ್ ಮಾಡ್ಕೊಳ್ಳೋದು. ಬಂದಿದ ತಕ್ಷಣ ಎಲ್ಲ ಅವಾಗ ನಾನು ಹೋಗಿದ್ ಸೀಸನ್ 5, ಸೊ ಸೀಸನ್ 6, ಸೀಸನ್ 7 ಬಂದಾಗೆಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಓಕೆ ಪ್ರತಿ ಸೀಸನ್ ಬರ್ಲೇಬೇಕಲ್ವಾ ಪ್ರತಿ ವರ್ಷ ಅಂತ. ಬಟ್ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಸೊ ನಮ್ಗೆ ಒಳಗಡೆ ಇರ್ಬೇಕಿದ್ರೆ ನಾವು ಟಿವಿ ನೋಡಲ್ಲ, ಏನು ನೋಡಲ್ಲ. ಸುದೀಪ್ ಸರ್ ನೋಡೋದೇ ನಮ್ಗೆ ಒಂದು ಎಕ್ಸೈಟ್ಮೆಂಟ್. ಅವ್ರು ಏನ್ ಹೇಳ್ತಾರೆ, ಈ ಟೈಮ್ ಏನ್ ಹೇಳ್ತಾರೆ, ಈ ಟೈಮ್ ಏನ್ ಬಟ್ಟೆ ಹಾಕೊಂಡ್ ಬರ್ತಾರೆ. ಸೊ ಯೂಶಲಿ ನಾನು ಎಲ್ರದ್ದು ಡ್ರೆಸ್ ನೋಡ್ತೀನಿ, ಏನ್ ಹಾಕೊಂಡಿದ್ದಾರೆ ಆತರ. ಬಿಕಾಸ್ ನಂಗೆ ಡ್ರೆಸ್ಸಸ್, ಕ್ಲೋತ್ಸ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಅವ್ರ ಸ್ಟೈಲಿಂಗ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅವ್ರು ಹೇಗೆ ವೀಕೆಂಡ್ ಬಟ್ಟೆ ಹಾಕೊಂತಾರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಐ ಕೀಪ್ ಸೀಯಿಂಗ್ ಆಲ್ ದಟ್. ಸೊ ಅದೆಲ್ಲ ಡೆಫಿನೆಟ್ಲಿ ಇವಾಗ್ಲೂ ನೋಡ್ತಿರ್ತೀನಿ ಟಿವಿಲಿ. ಸೊ ಫೈನಲ್ ಈಗ ನಿವೇದಿತಾ ಗೌಡ ಅವರು ಖಾಲಿ ಕೂತಿಲ್ಲ, ಸಿಕ್ಕಾಪಟ್ಟೆ ಕೆಲಸ ಇದೆ. ಕೆಲವೊಂದು ಟೈಮ್ ಅಲ್ಲಿ ಅಂತಾರೆ ಕೆರ್ಕಳಕ್ಕೂ ಪುರ್ಸತ್ ಇರಬಾರ್ದು, ಹಂಗೆ ಕೆಲಸಗಳು ಇರಬೇಕು, ಸಿಕ್ಕಾಪಟ್ಟೆ ಬಿಸಿ ಇರ್ಬೇಕು ಅನ್ನೋದು. ಸೊ ಅದನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಪ್ರಾಜೆಕ್ಟ್ ಇವಾಗ ನೆಕ್ಸ್ಟ್ ಒಂದು ಶೂಟ್ ಇದೆ, ಸಾಂಗ್ ಶೂಟ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಫೆಬ್ಬಲ್ ಶೂಟ್ ಇದೆ. ಇವಾಗ ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಕೇಳ್ಕೊಳ್ತೀನಿ ಅವ್ನಿಗೆ ಮುಂಚೆನೆ ಯಾವಾಗ ಇರುತ್ತೆ, ಯಾವಾಗ ಶೂಟ್ ಇರುತ್ತೆ ಅಂತ. ಅವ್ರು ಇಂಥ ಟೈಮಲ್ಲಿ ಶೂಟಿಂಗ್ ಇದೆ ಅಂತ ಅಂದ್ರೆ ಆ ಟೈಮಲ್ಲಿ ಎಲ್ಲ ಬೇರೆ ನಂದು ಏನೇನ್ ಬೇರೆ ಫ್ಲೆಕ್ಸಿಬಲ್ ಪ್ರಾಜೆಕ್ಟ್ಸ್ ಯಾವ್ದಾವ್ದು
ಮೂವ್ ಮಾಡ್ಕೋಬಹುದು. ಅದನ್ನು ಆ ಟೈಮಲ್ಲೇ ಹಾಕೊಂಡ್ಬಿಡ್ತೀನಿ. ಇನ್ ಮಿಕ್ಕಿದ ಟೈಮ್ 1 month ಎಲ್ಲ ಫ್ರೀ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಆ ಟೈಮಲ್ಲಿ ಟ್ರಾವೆಲ್ ಮಾಡ್ಬಿಡ್ತೀನಿ. ಸೊ ಇಟ್ಸ್ ಲೈಕ್ ಥ್ರೂ ಔಟ್ ದ ಟೈಮ್ ನಾನು ಬ್ಯುಸಿ ಆಗೇ ಇರ್ತೀನಿ. ಏನ್ ಥಿಂಕ್ ಮಾಡೋದಕ್ಕೂ ಏನಕ್ಕೂ ಟೈಮ್ ಇಲ್ಲ ನಂಗೆ. ಇದರ್ ಟ್ರಾವೆಲ್ ಮಾಡ್ತಿರ್ತೀನಿ, ಇಲ್ಲ ಶೂಟಿಂಗ್ ಮಾಡ್ತಿರ್ತೀನಿ. ಆ ಥರ ಲೈಫ್ ಇಸ್ ಬ್ಯೂಟಿಫುಲ್. ಸೊ ಈಗ ಕೊನೆ ಪ್ರಶ್ನೆ, ಐ ಆಮ್ ಗಾಡ್ ನಿಮ್ ಜೊತೆಗಿದೆ, ಸೊ ಗಾಡ್ ನಿಮ್ ಕಣ್ಮುಂದೆ ಇದೆ, ಏನನ್ನ ಕೇಳ್ಕೊತೀರಿ? ಇವಾಗ ಸದ್ಯಕ್ಕೆ ನಾನು ಏನ್ ಕೇಳ್ಕೊಳ್ತೀನಿ ಅಂದ್ರೆ, ಎಲ್ರು ಬಂದು ಮೂವಿ ನೋಡಿ. November 7th ಮೂವಿ ರಿಲೀಸ್ ಆಗ್ತಿದೆ. ಮೂವಿ ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ. ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೊ ಎಲ್ಲಾ ಮೂವಿನ ನೋಡಿ ಸಪೋರ್ಟ್ ಮಾಡಿ.